ಚೆಕಪ್ ಸರ್, ಈಗ ಶೇರ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಅಲ್ಲೂ ಕೂಡ ಸ್ವಲ್ಪ ವ್ಯವಹಾರ ಮಾಡೋರು ತಿಳ್ಕೊಳ್ಬೇಕಾಗಿರುವಂತಹ ಅಂಶಗಳಿದೆ ಅಂತ. ಏನು ಚೇಂಜಸ್ ಆಗಿದೆ ಸರ್? ಯಾವ ರೀತಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಜನ ಶೇರಲ್ಲಿ ನಾವು ವ್ಯವಹಾರ ಮಾಡ್ತೀವಿ? ಈಗ ಶೇರ್ ಮಾರ್ಕೆಟ್ ಯಾವಾಗ ಈ ಯುದ್ಧ ಶುರುವಾಯಿತೋ ಎಲ್ಲ ಬಿದ್ದೋಯ್ತು. ಹೌದು. ಅಂದರೆ ಯಾವ ಯಾವ ಆಯಿಲ್ ಮೇಲೆ ಹೊಂದ್ಕೊಂಡಿರುವ ಎಲ್ಲ ಕಂಪನೀಸ್ಗಳು, ಈಗ ಫಿನಾಲ್ ಆಗಲಿ, ವಾರ್ನಿಷ್ ಆಗಲಿ, ಅಥವಾ ಬ್ಯೂಟೇನ್ ಆಗಲಿ, ಹೆಕ್ಸೇನ್ ಆಗಲಿ, ಎಂಥ ಕನೆಕ್ಟೆಡ್ ಕ್ರೂಡ್ ಆಯಿಲ್ ಮೇಲೆ ಕನೆಕ್ಟ್ ಇರೋ ಕಂಪನೀಸ್ಗಳೆಲ್ಲ ಬಿದ್ದೋಯ್ತು. ಪ್ಲಸ್ ಡಾಲರ್ ವ್ಯಾಲ್ಯೂ 65 ರೂಪೀಸ್ನಿಂದ ಇವಾಗ 95 ರೂಪೀಸ್ ಹೋಗ್ಬಿಟ್ಟಿದೆ. ಇದು ರಿಯಲಿ ವೆರಿ ಡೇಂಜರಸ್. ಇದು ಇವಾಗ ಬಹುಶಃ ಇದೇ ನಡೆದರೆ $100 ತನಕ, $100 ಹೋಗ್ತಾ ಇದೆ. ಸೊ ಇದರಲ್ಲಿ ಡಾಲರ್ ವ್ಯಾಲ್ಯೂ, ಕ್ರೂಡ್ ಆಯಿಲ್ದ ಬೆಲೆ ಇದೆಲ್ಲ ಮೇಲ್ಗಡೆ ಹೋಗ್ತಾ ಇದ್ದರೆ ಜಸ್ಟ್ ಇಮ್ಯಾಜಿನ್ ದ ಇಕಾನಮಿ. ಆಮ್ ಆದ್ಮಿ ಜನಗಳಿಗೆ ಏನಾಗುತ್ತೆ ನೋಡಿ, ಇನ್ಫ್ಲೇಷನು, ಬೆಲೆ ದರ ಹೋಗುತ್ತೆ. ಆವಾಗ ಡೀಸೆಲ್ ಜಾಸ್ತಿ ಮಾಡಿದ ತಕ್ಷಣ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ಈ ಕನೆಕ್ಟೆಡ್ ಇಂಡಸ್ಟ್ರಿಗಳು ಸಿವೆಯಲ್ಲ, ಅವ್ರದ್ದೆಲ್ಲ ಶೇರ್ ಮಾರ್ಕೆಟ್ ಬಿದ್ದೋಗಿದೆ. ಆದರೆ ಒಳ್ಳೆ ಆಲೋಚನೆ ಅಂದರೆ ಯಾವುದೆಲ್ಲ ಶೇರ್ ಮಾರ್ಕೆಟ್ ಬಿದ್ದೋಗಿದೆಯೋ ಇವತ್ತು ಖರೀದಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಈ ಬೆಲೆಗೆ ಎಂದೂ ಸಿಗಲ್ಲ ನಿಮಗೆ. ಸೊ ಶೇರ್ ಮಾರ್ಕೆಟ್ ತೊಗೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ, ಏನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ದಿಸ್ ಈಸ್ ಮೈ ಸಜೆಷನ್ ಫಾರ್ ದ ಶೇರ್ ಮಾರ್ಕೆಟ್. ದೋಸ್ ಹೂ ಹ್ಯಾವ್ ಯಾವ್ದ್ಯಾವ್ದು ಬಿದ್ದೋಗಿದೋ ಖರೀದಿ ಮಾಡಿ. ಓಕೆ, ನಾಳೆ ಅದಕ್ಕೆ ಒಳ್ಳೆ ಇದು ಬರಬಹುದು, ಬೆಲೆ ಸಿಗುತ್ತೆ ಅಂತ. ಈವನ್ ನೀವು ಗೋಲ್ಡ್ ಸಿಲ್ವರ್ ಮೇಲೆ ಹಾಕುವ ಕಾಸು ಬದಲು ಶೇರ್ ಮಾರ್ಕೆಟ್ಗೆ ಹಾಕಿ. ಈಗೆಲ್ಲ ಆ ಕಡೆನೇ ವಾಲ್ತಾ ಇದ್ದಾರೆ ಅಂತ. ಹೌದು. ಯಾಕಂದ್ರೆ ಅದಕ್ಕೆ ಗೋಲ್ಡ್ ರೇಟ್ ಸ್ವಲ್ಪ ಕಡಿಮೆ ಆಯ್ತು. ಮೇಬಿ ಇರೋರೆಲ್ಲ ಅದನ್ನ ವಾಪಸ್ ಸೇಲಿಗೆ ಇಡ್ತಾ ಇದ್ದಾರೆ ಆ ಕಾರಣಕ್ಕೆ ಅಂತ. ಯಾಕಂದ್ರೆ ವಾರ್ ಶುರು ಆದ್ರೆ ಕ್ಲೋಸ್ ಆಗ್ಲೇಬೇಕು ತಾನೆ. ಆ ಟ್ರಂಪ್ ಹೋಗ್ಲೇಬೇಕು ತಾನೆ. ಅವ್ನು ಎಷ್ಟು ಒದ್ದಾಡಿದ್ರು ನಾವು ಹೋಗ್ಲೇಬೇಕು. ಅಟ್ಲೀಸ್ಟ್ ಆಫ್ಟರ್ ನವಂಬರ್ ಇವಾಗ ಮುರಿದು ಹೋಗದ ಇಲಿಯಂಗ ಕೂರ್ತಾ ನೋಡಿ ನವಂಬರ್ ಆದ್ರೆ. ಅವನು ಏನು ಎಷ್ಟು ಹುಚ್ಚಾಟ. ಈ ಹುಚ್ಚಾಟದಲ್ಲಿ ಇಡೀ ಜಗತ್ತು ಸಫರ್ ಆಗೋ ಮಟ್ಟಕ್ಕೆ ಒಬ್ಬ ಮಹಾನುಭಾವ ತರ್ತಾನೆ ಅಂತಂದ್ರೆ ಹೆಂಗೆ? ಆಮೇಲೆ ಬಗ್ಗೆ ಕೇಳಿದ್ರ ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಇವರು ತುಂಬಾ ಕಮೆಂಡಬಲ್ ಆಗಿ ಮಾತಾಡುವಂತವ್ರು ನಮ್ಮ ಕ್ರಸ್ಟ್ ಅವರು. ಆದರೂ ಸಹ ನಾನು ನನ್ನ ಇತಿಮಿತಿಯಲ್ಲಿ ಅರ್ಥ ಮಾಡ್ಕೊಂಡಂಗೆ ಒಂದು ಸೆಕ್ಟರ್ ಜನ ಮಾತ್ರ ಈ ಶೇರ್ ಮಾರ್ಕೆಟ್ ಬಗ್ಗೆ ಅಟ್ರಾಕ್ಟ್ ಆಗಿರುವಂಥದ್ದು, ಮತ್ತೆ ಶೇರ್ ಮಾರ್ಕೆಟಲ್ಲಿ ವ್ಯವಹಾರದ ಜ್ಞಾನವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ಬಟ್ ಜನಸಾಮಾನ್ಯ ಇವತ್ತೂ ಒಬ್ಬ ಕಡು ಬಡವನೂ ಗೋಲ್ಡು ತುಂಬ ಈಸಿಯಾಗಿ ಅವನಿಗೆ ಆಕ್ಸೆಸಿಬಿಲಿಟಿ ಆಗುವಂಥದ್ದು, ಹೋಗಿ 1 ಗ್ರಾಮ್ನಾದ್ರೂ ಅಥವಾ ಒಂದು ಅರ್ಧ ಗ್ರಾಮ್ ಆದರೂ ತಗೊಂಬಂದು ಮನೇಲಿ ಇಟ್ಕೊಳ್ಳೋ ಒಂದು ಅವನಿಗೇನೋ ಒಂಥರ ತೃಪ್ತಿ. ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 2 ಸಾರಿ 3 ಸಾರಿ ಚಿನ್ನನ ಹೋಗಿ ಅಂಗಡಿಲಿ ತಗೊಂಬಂದು ಮನೇಲಿ ಇಟ್ಕೊಳ್ಳೋವಂಥ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೀವಿ. ಹಂಗಾಗಿ ಈ ಶೇರ್ ಮಾರ್ಕೆಟಲ್ಲೂ ಆವಾಗಲೇ ನಮ್ಮ ಕ್ರಸ್ಟ್ ಅವರು ಹೇಳ್ದಂಗೆ ಲಕ್ಷಾಂತರ ಕೋಟಿ ಸಂಪತ್ತು ಹೋಯ್ತು ಅಂತಾರೆ. ಬಟ್ ಯಾವುದೋ ಒಂದು ಸೆಕ್ಟರ್ ಜನ, ನಮ್ಮ ಭಾರತೀಯರೇನೇ ಶೇರ್ ಮಾರ್ಕೆಟಲ್ಲಿ ಯಾವುದೋ ಒಂದು ಸೆಕ್ಟರ್ ಜನ ಇದ್ರೂ ಅಲ್ಲಿ ಆಗುವಂಥ ಯೂಜ್ ಲಾಸ್ ಇದೆಯಲ್ಲ, ಅದನ್ನು ತಡ್ಕೊಳಕ್ಕಾಗದೇ ಇರೋವಂಥದ್ದು. ಆಮೇಲೆ ಇದೆಲ್ಲರ ವ್ಯತಿರಿಕ್ತ ಪರಿಣಾಮಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯನಿಗೂ ಬದುಕಿಗೆ ಅದು ಹೊಡೆತವನ್ನು ಕೊಡುವಂಥ ರೀತಿಯಲ್ಲೇ ಇರುತ್ತೆ. ಬಟ್ ಆದರೂ ಅನಿವಾರ್ಯ. ಒಂದಷ್ಟು ಇವತ್ತು ನಡೀತಾ ಇರ್ತಕ್ಕಂಥದ್ದು, ಈಗ ಇತ್ತೀಚೆಗೆ ನಾವು ಮಾಧ್ಯಮಗಳಲ್ಲೂ ನೋಡಿದ್ವಿ, ಅವನು ಯಾರೋ ಒಬ್ಬ US ಬೇಸ್ಡ್ ಶೇರ್ ಮಾರ್ಕೆಟಲ್ಲಿ ತುಂಬ ಸ್ಮಾರ್ಟಾಗಿ ಇದು ಮಾಡಿದ್ದಕ್ಕೆ ಅವನು ಸುಮಾರು 843 ಕೋಟಿನೋ ಏನೋ ಲಾಭ ಮಾಡ್ಕೊಂಬಿಟ್ಟ ಅಂತಿದ್ರು. ಈ ತರದ ಹಂಗೆಲ್ಲ ಆಗ್ತಾ ಇರುತ್ತಾ? ಆಗುತ್ತೆ. ಕೆಲವು ಹೈ ವ್ಯಾಲ್ಯೂಡ್ ಶೇರ್ಸ್ ಇದೆಯಲ್ಲ ಬಿದ್ದೋಗಿದೆ ಅಂದ್ರೆ ಕೆಲವು ಸತಿ ಈವನ್ 1% 2% ಜಾಸ್ತಿ ಆದ್ರೂ ಕಾಸು ಮಾಡ್ತಾರೆ ಕೆಲವರು. ಶೇರ್ ಮಾರ್ಕೆಟ್ ಆ ಥರ ಅಂದ್ರೆ ಅದು ಸ್ವಲ್ಪ ಭಾಳ ಕೇರ್ಫುಲ್. ಕೆಲವು ಸತಿ ನೋಡಿ ಕಂಪ್ಯೂಟರ್ ಮುಂದೆನೇ ಕೂತಿರ್ತಾರೆ, ಕ್ಲಿಕ್ ಅಂದ ತಕ್ಷಣ ಮಾಡ್ಬಿಡ್ತಾರೆ. ಅಂತವ್ರು ಬಹಳ ಜನ ಇದ್ದಾರೆ. ಅದೇ ಮೇಡಮ್, ಈಗ ಶೇರ್ ಮಾರ್ಕೆಟ್ಗೆ ಹೋಲಿಕೆ ಮಾಡಿದಾಗ ಹಿರಿಯರು ಒಂದು ಗಾದೆ ಮಾತು ಹೇಳ್ತಿದ್ರು, ಓಲ್ಡ್ ಇಸ್ ಗೋಲ್ಡ್. ಹಳೆ ಕಾಲ ಮತ್ತೆ ಪುನರುಚ್ಚರಿಸುತ್ತೆ ಅಂತ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿನಲ್ಲಿ ಬಹಳ ಮುಖ್ಯವಾದ ಒಂದು ಗಾದೆ ಮಾತು. ಆದ್ರೆ ಈಗ ಗೋಲ್ಡ್ ಪೇಪರ್, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅಂದ್ರೆ ಈಗ RBI ರಿಲೀಸ್ ಮಾಡುವಂತ
ಗೋಲ್ಡ್ ಮೇಲೆ, ಅಂದ್ರೆ ಫಿಸಿಕಲ್ ಗೋಲ್ಡ್ ಅಲ್ಲ ಅದು, ಗೋಲ್ಡ್ ಬಾಂಡ್ ಇರ್ತದಲ್ಲ, ಆ ಗೋಲ್ಡ್ ಬಾಂಡ್, ಆಮೇಲೆ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮು, ಈ ಥರದ ಇದರಲ್ಲ, ಇದರಲ್ಲೂ ಇವತ್ತಿಂದ ಒಂದಷ್ಟು ಬದಲಾವಣೆಗಳು, ಅದು ಜನಸಾಮಾನ್ಯನಿಗೆ ಪೂರಕವಾಗುವಂಥ ನಿರ್ಧಾರಗಳನ್ನೇ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥದ್ದು. ಅಲ್ಲೆಲ್ಲೂ ಇದು ಅಧಿಕ ಹೊರೆ ಆಯಿತು ಅನ್ನುವಂಥದ್ದು ಏನೇನೂ ಅಲ್ಲ. ಓಕೆ, ಹೇಳಿ ರಾಜು ಸರ್. ಇಂದಿಗೂ ಇವತ್ತಿಗೆ ಯುದ್ಧ ಸ್ಟಾರ್ಟ್ ಆಗಿ 32 ದಿನ ಆಯಿತು. ಆದರೂ ಕೂಡ ಇದುವರೆಗೆ ಭಾರತದಲ್ಲಿ ಅದರ ಇಂಪ್ಯಾಕ್ಟನ್ನು ಬೀಳದೆ ನೋಡ್ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಈ ಮುಖಾಂತರ ಎಲ್ಲ ಜನತೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ಬೇಕು ಮೇಡಮ್. ಆದರೆ ಮುಂದಕ್ಕೆ ಗೊತ್ತಿಲ್ಲ ಯಾವ ರೀತಿಯಾದ ವ್ಯತಿರಿಕ್ತ ಆಗ್ತದೆ ಅನ್ನೋದು, ಯಾಕಂದರೆ ಅದನ್ನು ಕಾಪಾಡ್ತಾ ಇರ್ತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಧನ್ಯವಾದಗಳು ಅರ್ಪಣೆ ಮಾಡೋಣ. ಆದರೆ ಟ್ರಂಪ್ಗೆ ಕೊನೆಯದಾಗಿ ನಾವು ಇಲ್ಲಿ ನಿಮ್ಮ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಈ ಕನ್ನಡ ಚಲನಚಿತ್ರನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಜಿಮ್ಮಿಗಲ್ಲು ಅಂತ ಚಿತ್ರವನ್ನು ನೋಡಬೇಕು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂತ. ಆದರೆ ಆ ವ್ಯಕ್ತಿ ಐಷಾರಾಮಿ ಜೀವನದಲ್ಲಿ ಬದುಕಿ ಇವತ್ತು ಇಲ್ಲಿ ಅವರ ರಾಜ್ಯಗಳ ನಡುವೆ, ಅವರ ದೇಶಗಳ ನಡುವೆ ಯುದ್ಧ ಆಗ್ತಾ ಇರೋದು ಅವ್ರಿಗೇನು ಸಂಬಂಧಪಟ್ಟಿಲ್ಲದೆ ಇರ್ಬೋದು. ಇವತ್ತು ಭಾರತದಲ್ಲಿ ಒಬ್ಬ ನಾಗರಿಕ ತೊಂದರೆ ಪಡ್ತಾ ಇದ್ದಾನೆ ಅಂದರೆ ಮೂಲ ಕಾರಣ ಟ್ರಂಪ್. ಹಾಗಾಗಿ ನಾನು ಈ ಮುಖಾಂತರ ಕೇಳ್ತೀನಿ, ದಯಮಾಡಿ ಟ್ರಂಪ್ ಅವರು ಅರಣ್ಯ ಕೂಗು ಬಿಡಿ, ಅಲ್ಲ, ಆ ಮನುಷ್ಯನ ಕೇಳಲ್ಲ, ಅದಾಗಲ್ಲ.